ನೂರಾರು ಜನಕ್ಕೆ ಅನ್ನ ಹಾಕ್ತವ್ರು, ತುಂಬ ಚೆನ್ನಾಗಿ ಬೆಳೆದವರು. ಅವ್ರು ಯಾರಿಗೂ ಅನ್ಯಾಯ ಮೋಸ ಮಾಡಿದವರಲ್ಲ. ಅವ್ರಿಗೆ ನೀನು ಅನ್ನ ಕಿತ್ಕೊಬಿಟ್ಟಲ್ಲ ಅಂಥದ್ದು ಏನು ಮಾಡಕ್ಕಪ್ಪ ಅಂತ ಕೇಳ್ಕೊಂಡೆ. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಈ ವಾಮಾಚಾರ, ಶುದ್ರಶಕ್ತಿಗಳ ಪ್ರಯೋಗ, ದುಷ್ಟಶಕ್ತಿಗಳ ಒಂದು ದೇಹದಲ್ಲಿ ಇರಬಹುದು, ಬೇರೆ ಬಾಧೆಗಳನ್ನು ಕೊಡುವಂಥದ್ದಲ್ಲಿ ಸಾಮಾನ್ಯ ನಿಮಗೆ ಗೊತ್ತಿರ್ಬೋದು, ಹನುಮಂತ ಅಂದರೆ ಗಾಳಿ ಧೂಳಿಗಳನ್ನು ದೂರ ಮಾಡುವಂಥವನು ಎಂಬುದಾಗಿ ಅವನಿಗೆ ನಾಮಾಂಕಿತ. ನಾವಿಲ್ಲಿಗೆ ಒಂದು 3 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮನೆಯಲ್ಲಿ ಆರೋಗ್ಯ ಸಮಸ್ಯೆ, ನಮ್ಮ ಯಜಮಾನ್ರಿಗೆ ಮತ್ತು ಹಣಕಾಸಿನ ಸಮಸ್ಯೆ, ವ್ಯವಹಾರ ಸಮಸ್ಯೆ ಎಲ್ಲ ಇತ್ತು. ಗುರುಗಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು, ಗುರುಗಳು ನಮ್ಮ ಮನೆಗೆ ಬಂದು ಹೋಮ ಎಲ್ಲ ಮಾಡಿಕೊಟ್ರು. ಆವಾಗಲಿಂದ ನಮ್ಮ ಆರೋಗ್ಯ ಸಮಸ್ಯೆ, ನಮ್ಮ ಯಜಮಾನ್ರದ್ದು, ನಮ್ಮದು ವ್ಯವಹಾರ ಎಲ್ಲ ಚೆನ್ನಾಗಾಗಿದೆ. ಸರ್, ನನ್ನ ಹೆಸರು ಮನು ಅಂತ. ಇದೇ ಹಾಸನವರು. ವಿವೇಕ್ ನಗರದಲ್ಲಿ ನಮ್ಮದು ಸ್ವಂತ ಮನೆಯೆಲ್ಲ ಇದೆ. ನಾನು ಒಂದು ಪ್ರೈವೇಟ್ ಕಂಪ್ನೀಲಿ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ. ನನಗೆ ಕೆಲಸದಲ್ಲಿ ಏನಕ್ಕೋ ಸಮಸ್ಯೆ ಆಗಿ ನಾನು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡು ನಾನು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗು ಸ್ವಲ್ಪ ದಿನ ಒಂಚೂರು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಪ್ ಆ ಟೈಮಲ್ಲಿ ಸ್ವಲ್ಪ ನಿಧಾನಗತಿ ಇತ್ತು. ಅದಾದಮೇಲೆ ಒಂದು ಸ್ವಲ್ಪ ಮತ್ತೆ ಇಂಪ್ರೂವ್ಮೆಂಟ್ ಆಯಿತು. ಮತ್ತೆ ಸಡನ್ನಾಗಿ ಒಂದೇ ಸಲ ಕೆಲಸ ಎಲ್ಲ ಬಿದ್ದೋಯ್ತು. ಯಾಕೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ತುಂಬ ಕಂಗಲ್ಲ ಹತ್ರ ಇದಾಗಿ ಸಖತ್ ಸಮಸ್ಯೆ ಇದಾಯಿತು. ಕೊನೆ ನನ್ನ ಸ್ನೇಹಿತರು ಜಯಣ್ಣ ಅಂತಿದ್ರು, ಅವ್ರ ಹತ್ರ ಹಿಂಗೆ ಹೇಳ್ಕೊಂಡೆ, ಈ ಥರ ಆಗ್ತಿದ್ದೆ, ಕೆಲಸ ನಡೀತು, ಹಿಂಗೆ ಆಯಿತು, ಒಂದೇ ಸಲ ಹಿಂಗೆ ಆಯಿತು ಅಂತೆಲ್ಲ ಹೇಳಿದ್ಮೇಲೆ ಅವರು ನಮ್ಮ ಗುರುಗಳನ್ನ ಒಂದು ಸನ್ನಿಧಿನ ತೋರಿಸ್ತೀನಿ, ಬನ್ನಿ, ಅಲ್ಲಿ ಪರಿಹಾರ ಏನಿರುತ್ತೆ ಪರಿಹಾರ ಮಾಡಿಕೊಡ್ತಾರೆ, ಕೇಳಿ ಅಂತ ಕರ್ಕೊಬಂದರು. ಒಂದಿನ ಕರ್ಕೊಬಂದು ಕೇಳ್ದಂಗೆ ಹಿಂಗೆ ಈ ಥರ ಆಗ್ತಿದೆ ಗುರುಗಳೇ, ಹಿಂಗೆ ಏನು ಸಮಸ್ಯೆ ಅಂತ ಕೇಳಿದಾಗ ಅವ್ರ ಶಾಸ್ತ್ರ, ಅವರೇ ಕವಡೆ ಅದು ಇದು ಹಾಕಿ ಎಲ್ಲ ನೋಡಿ ಪರಿಹಾರ, ದೃಷ್ಟಿ ದೋಷ ಥರ ಆಗ್ತಿದೆ, ಕೆಲಸ ನಿಲ್ಲುತ್ತೆ ಅಂದರೆ ದೃಷ್ಟಿ ದೋಷ ಆಗುತ್ತೆ, ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳಿ, ದೇವ್ರಿಗೆ ಕೈ ಮುಗಿರಿ, ಪ್ರತಿ ಶನಿವಾರ ಬೂದ್ಗುಂಬಳ ಆರತಿ ಮಾಡಿ ಅಂತೇಳಿ ಹೇಳ್ಕೊಟ್ರು. ಅದೇ ಪ್ರತಿ ಶನಿವಾರ ನಾನು ಸಂಜೆ ಟೈಮ್ ಬಂದ್ಬಿಟ್ಟು ಬೂದ್ಗುಂಬಳದ ಆರತಿ ಎಲ್ಲ ಮಾಡಿ ಹೋಗ್ತೀನಿ. ಎಷ್ಟುವರೆಗೆ ಮಾಡಿದ್ದೀರಾ ಸರ್? ಸರ್, ನಾನು ಸತತ ಒಂದು 5-6 ತಿಂಗಳಿಂದ ಮಾಡ್ತೀನಿ. ಅದು ಮಾಡಿದ್ಮೇಲೆ ನನಗೆ ಕೆಲಸದಲ್ಲಿ ಒಂಚೂರು ಪ್ರಗತಿ ಹೊಂದಿದೆ, ನೀಟಾಗಿ ಕೆಲಸ ಬರುತ್ತೆ, ನಾನೀಗ ಚೆನ್ನಾಗಿದ್ದೀನಿ. ದೇವ್ರ ದಯೆಯಿಂದ ನೀಟಾಗಿ ಎಲ್ಲ ಒಳ್ಳೆಯದಾಗಿದೆ ನನಗೆ. ಸಚಿನ್ ಅಂತ, ಇದೇ ಹಾಸನದಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಾನು ಮೊದಲು ಈ ಗುರುಗಳು ಭೇಟಿ ಆಗಬೇಕಾದ್ರೆ ಕಾರಣ ನನ್ನ ಸ್ನೇಹಿತ ಮದನ್ ಅಂತ, ನನ್ನ ಆತ್ಮೀಯ ಗೆಳೆಯ. ನಮ್ಮ ತಂದೆಗೆ ಇದಕ್ಕಿದ್ದಂಗೆ ಹುಷಾರು ತಪ್ಪಿತು, ಯೂರಿನ್ ಇನ್ಫೆಕ್ಷನ್ ಆಯಿತು. ಯೂರಿನ್ ಇನ್ಫೆಕ್ಷನ್ ಅದೇನಪ್ಪ ಅಂದರೆ ಏನು ಊಟ ಮಾಡಿದ್ರೂ ವಾಮಿಟ್ ಆಗೋದು. ಮನೆ ಒಳಗಡೆ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಅಂದರೆ ಸ್ಮೆಲ್ಲಿಗೆ ವಾಮಿಟ್ ಆಗೋದು. ಒಂದು 2-3 ತಿಂಗಳು ಸಖತ್ತು ರೋದನೆ ಆಗ್ಬಿಡ್ತು. ಆಮೇಲೆ ಏನಾಯಿತು, ಫೋರ್ಟಿಸ್ ಹಾಸ್ಪಿಟ್ಲು ಬಂದರ್ಘಟ್ಟ ರೋಡ್ ಕರ್ಕೊಂಡೋಗಿ ಸೇರಿಸ್ತು. ಟ್ರೀಟ್ಮೆಂಟ್ ಕೊಟ್ಟರು, ಸ್ಟೆಂಟ್ ಹಾಕಿದ್ರು, ಏನು ಮಾಡಿದ್ರು ಹುಷಾರಾಯ್ತಾ ಇಲ್ಲ. ಎಲ್ಲ ಸ್ಟೆಂಟ್ ತೆಗೆದ್ರು, ಮನೆಗೆ ಬಂದು ಆಮೇಲೆ ಹುಷಾರಾಯ್ತಾ ಇಲ್ಲ, ವಾಮಿಟ್ ಮಾಡ್ಕೊತಲೇ ಇರೋರು, ಏನು ತಿನ್ನೋರು ಸೇರ್ತಾ ಇಲ್ಲ. ನಮ್ಮ ಅಪ್ಪ ಒಂಥರ ಹುಲಿದಂಗೆ ಇತ್ತು, ಸಣ್ಣಕ್ಕಾಗೋಗ್ಬಿಡ್ತು. ಆಮೇಲೆ ನನ್ನ ಅಪ್ಪ ನೋಡ್ಕೊತಾ ಇದ್ರು, ಅವರು ಫುಲ್ ವೀಕ್ ಆಗೋಗ್ಬಿಡ್ತು. ನನ್ನ ತಮ್ಮ ರಾತ್ರೆಲ್ಲ ಎದ್ಕೊಂಡು ಆಡೋನು. ಇದು ಇನ್ನೇನು ಮನೆಯವರೆಲ್ಲ ಧೂತಿಗೆಡಬಾರ್ದು ಅಂದ್ಬಿಟ್ಟು ಇದಕ್ಕಿದ್ದಂಗೆ ಇವರು ಜ್ಞಾಪಕ ಆದರು. ಬಂದು ಸ್ವಾಮಿ ಹತ್ರ ನಾನು ಬಂದೆ ಮೊದಲು ಸ್ವಾಮಿ ಹತ್ರ ಬಂದ್ಬಿಟ್ಟು ಈಗ ಅಡ್ಡೆ ದೇವ್ರು ಐತಲ್ಲ, ಅದೇ ಅಡ್ಡೆ ದೇವರು, ಅಲ್ಲಿ ದೇವ್ರ ಹತ್ರ ಕೇಳ್ಕೊಂಡೆ. ನಮ್ಮ ತಂದೆ ನೂರಾರು ಜನಕ್ಕೆ ಅನ್ನ ಹಾಕ್ತವ್ರು, ತುಂಬ ಚೆನ್ನಾಗಿ ಬೆಳೆದವರು. ಅವ್ರು ಯಾರಿಗೂ ಅನ್ಯಾಯ ಮೋಸ ಮಾಡಿದವರಲ್ಲ. ಅವರಿಗೆ ನೀನು ಅನ್ನ ಕಿತ್ಕೊಬಿಟ್ಟಲ್ಲ ಅಂಥದ್ದು ಏನು ಮಾಡಕ್ಕಪ್ಪ ಅಂತ ಕೇಳ್ಕೊಂಡೆ. ಆವಾಗ ದೇವರು ಈ ಅಡ್ಡೆ ನೋಡಿದ್ರಲ್ಲ, ಈಗ ಆ ಮುಂದೆಡೆ ಕಲಶ ಆಯ್ತಲ್ಲ, ಆ ಕಲಶ ನನ್ನ ಕೈ ಮೇಲೆ ಹಿಂಗೆ ಹಾಕ್ತು. ಆಮೇಲೆ ಇವರು ಸ್ವಾಮಿಯವ್ರು ಹೇಳಿದ್ರು, ಒಳ್ಳೇದಾಗುತ್ತೆ, ಯಾರಿಗೂ ಹಿಂಗೆ ಹಾಕಲ್ಲ, ಹಿಂಗೆ ಹಾಕೈತೆ, ಒಳ್ಳೇದಾಗುತ್ತೆ ಹೋಗಿ ಅಂದರು. ಆಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಅವತ್ತು ಸಂಜೆನೇ ನಮ್ಮ ತಂದೆ ಊಟ ಮಾಡೋಕ್ಕೆ ಶುರು ಆದರು. ಅಷ್ಟೊಂದು ಚಮತ್ಕಾರ ಇದೆ, ಪವಾಡ ಇದೆ. ಪವಾಡಗಳು ಅನ್ನೋದು ನೀವು ಸಾಧ್ಯನೇ ಇಲ್ಲ. ನಾನು ತುಂಬ ಜನ ಪಂಡಿತರೆಲ್ಲ ನೋಡಿದ್ದೀನಿ, ಸುಮಾರು ಜನ ನೋಡಿದ್ದೀನಿ, ಆದರೂ ಇವ್ರ ಹತ್ರ ನಡೆದಷ್ಟು ಪವಾಡಗಳನ್ನ ಎಲ್ಲೂ ನೋಡಲಿಲ್ಲ. ನಮ್ಮ ಬಾಳಲ್ಲೇ ತುಂಬ ಪವಾಡಗಳು ನೋಡಿದೆ ನಾನು. ಮನುಷ್ಯನ ಮೇಲೆ ಒಂದಾದ್ಮೇಲೆ ಒಂದು ಕಷ್ಟ ಬರೋ ಸಹಜ.
ಆ ಬಂದಂಗೆಲ್ಲ ನಮ್ಮನ್ನ ಟಚ್ ಮಾಡೋಕ್ಕಾಗಲಿಲ್ಲ, ಹಂಗಂಗೆ ಎಲ್ಲ ಹೊಡೆದೋದು ಅಂಥ ಪವಾಡಗಳು. ನನ್ನ ಹೆಸರು ಪಲ್ಲವಿ ಅಂತ, ನಾನಿದೆ ಹಾಸನೋಳು. ನನ್ನ ಮದುವೆ ಆದಾಗಿಂದ ನಾನು ಈ ದೇವ್ರನ್ನ ನಂಬ್ತಾ ಇದ್ದೀನಿ. ನನ್ನ ಮದುವೆ ಮಾಡಿಸಿದ್ದು ಕೂಡ ಒಂದು ಪವಾಡನೇ. ನನ್ನ ಹಸ್ಬೆಂಡ್ ತುಂಬ ಕಡೆ ಕೇಳಿ ಮಾಡಿ ಎಲ್ಲ ಇದು ಮಾಡಿದ್ರು, ಅವರಿಗೆ ಎಲ್ಲೂ ಸಹ ಹೆಣ್ಣು ದೊರಕ್ತಿರ್ಲಿಲ್ಲ. ಕೊನೆಗೆ ದೇವ್ರ ಹತ್ರ ಬಂದು ಕೇಳಿದ್ದಕ್ಕೆ ಒಂದು ನಾಗದೋಷ ಇದೆ ಅಂತ ಎಲ್ಲ ಹೇಳಿ ಪರಿಹಾರ ಮಾಡಿಕೊಟ್ಟು, ಇಷ್ಟೇ ಕಿಲೋಮೀಟ್ರಲ್ಲಿದೆ, ಇಷ್ಟರೊಳಗಡೆ ಇದೆ, ಇದೇ ದಿಕ್ಕಿನಲ್ಲಿದೆ ಅಂತ ಹೇಳಿ ಕಳಿಸಿ ನನ್ನನ್ನು ಹುಡುಕಿಸಿ ಮದುವೆ ಮಾಡಿಸಿದೆ ದೇವರು. ಆವಾಗಿಂದ ಇಲ್ಲಿ ಬಂದಾಗಿಂದ ತುಂಬ ನಂಬಿದ್ದೀನಿ. ನಾನು ಎಜುಕೇಷನ್ ವಿಷಯ ಆಗಿರ್ಬೋದು, ನಾನು ಇಲ್ಲಿ ಬಂದಮೇಲೆ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಿದ್ದೀನಿ. 9 ಮಂತ್ ಪ್ರೆಗ್ನೆಂಟ್ ಇದ್ದಾಗಲೂ ನಾನು ಹೋಗಿ ಇಲ್ಲಿಂದ ತುಮಕೂರಿಗೆ ಹೋಗಿ ಎಕ್ಸಾಮ್ ಬರೆದಿದ್ದೀನಿ ಅನ್ನೋದಕ್ಕೆ ಕಾರಣನೇ ಈ ಆಂಜನೇಯ ಸ್ವಾಮಿ. ನನ್ನ ಹೆಸರು ಕವಿತಾ ಅಂತ, ಹಾಸನವರೇನೇ. ನಾವಿಲ್ಲಿಗೊಂದು 3 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ, ನಮ್ಮ ಯಜಮಾನ್ರಿಗೆ ಮತ್ತು ಹಣಕಾಸಿನ ಸಮಸ್ಯೆ, ವ್ಯವಹಾರ ಸಮಸ್ಯೆ ಎಲ್ಲ ಇತ್ತು. ಗುರುಗಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಗುರುಗಳು ನಮ್ಮ ಮನೆಗೆ ಬಂದು ಹೋಮ ಎಲ್ಲ ಮಾಡಿಕೊಟ್ರು. ಆವಾಗಲಿಂದ ನಮ್ಮ ಆರೋಗ್ಯ ಸಮಸ್ಯೆ, ನಮ್ಮ ಯಜಮಾನ್ರದ್ದು, ನಮ್ಮದು ವ್ಯವಹಾರ ಎಲ್ಲ ಚೆನ್ನಾಗಾಗಿದೆ. ಕ್ಷೇತ್ರದಲ್ಲಿ ಸ್ವಾಮಿಯವರ ಪ್ರಶ್ನೋತ್ತರಗಳು ಅಂದರೆ ಪ್ರತಿ ಮಂಗಳವಾರ ಮತ್ತು ಗುರುವಾರ ಬರವಣಿಗೆ ಮೂಲಕವಾಗಿ ಸ್ವಾಮಿಯವರೇ ಖುದ್ದಾಗಿ ತನ್ನ ಪೀಠದ ಒಂದು ಶಕ್ತಿಯಿಂದ ಬರವಣಿಗೆ ಮಾಡುವಂಥದ್ದು, ಹೇಳಿಕೆ ಕೊಡುವುದನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಹೂಪ್ರಸಾದ, ಈ ಕ್ಷೇತ್ರದಲ್ಲಿ ಏನು ಮಾತನ್ನು ಹೂಪ್ರಸಾದ ಅಥವಾ ನೀಡ್ತಾರೋ ಆ ಮಾತು ಅದೇ ತಕ್ಕನಾಗಿ ನಡೆಯುವಂಥದ್ದು ಒಂದು ವಿಶೇಷವಾದಂತಹ ವ್ಯತ್ಯಾಸ ನಡೀತಾ ಇದೆ. ಅದೇ ರೀತಿಯಾಗಿ ಏನು ಸ್ವಾಮಿಯವರಲ್ಲಿ ನಿಮಗೆ ಉತ್ತರ ಸಿಗ್ತದೋ ಆ ಉತ್ತರ ತನ್ನಿಂದ ತಾನೇ ಅದೇ ರೀತಿಯಾಗಿ ನಡೆಯುವಂಥದ್ದು. ಪ್ರತಿ ಮಂಗಳವಾರ, ಗುರುವಾರ, ಶನಿವಾರ ವಿಶೇಷವಾಗಿ ಪೂಜೆ ಇರುತ್ತೆ. ಮಂಗಳವಾರ, ಗುರುವಾರ ಸ್ವಾಮಿಯವರ ಪೀಠದಲ್ಲಿ ಬರವಣಿಗೆ ಪ್ರಶ್ನೆ ಹೇಳಿಕೆ ಇರುತ್ತೆ. ಶನಿವಾರ ದಿನ ಸಾಮಾನ್ಯವಾದ ಪೂಜೆ ಪುನಸ್ಕಾರಗಳು ಈ ಕ್ಷೇತ್ರದಲ್ಲಿ ನಡೀತಾ ಬಂದಿದೆ. ಯಾವುದೇ ಪೂಜೆ ಪುನಸ್ಕಾರ ಪ್ರಶ್ನೆ ಇದ್ದಲ್ಲಿ ನೇರವಾಗಿ ಬರಬೇಕು. ಯಾವುದೇ ಫೋನಿನ ಮೂಲಕವಾಗಿರಬಹುದು, ದೂರವಾಣಿ ಮೂಲಕ ಯಾವುದೇ ಸಮಸ್ಯೆಗಳನ್ನು ನಾವು ಅರಿಲಿಕ್ಕೂ ಆಗಲ್ಲ, ನಿಮಗೆ ಬಗೆಹರಿಸಲಿಕ್ಕೂ ಆಗಲ್ಲ. ಹಾಗಾಗಿ ನೇರವಾಗಿ ದರ್ಶನ ಮಾಡಿ ಸ್ಥಳ ಮಹಿಮೆಯಿಂದ ಬಗೆಹರುವಂಥ ಸಮಸ್ಯೆಗಳು ಬಹಳ ಇರ್ತವೆ. ಕ್ಷೇತ್ರ ಮಹಿಮೆಯಿಂದ ಬಗೆಹರಿಸುವ ಸಮಸ್ಯೆಗಳು ಭಾಳ ಇರ್ತವೆ. ಶಕ್ತಿಯಿಂದ ಬಗೆಹರಿಸುವ ಸಮಸ್ಯೆಗಳು ಭಾಳ ಇರ್ತವೆ. ಹಾಗಾಗಿ ಕ್ಷೇತ್ರಕ್ಕೆ ಸ್ವಾಮಿಯವರ ದರ್ಶನ ಮಾಡಿ ಅನುಕೂಲ ಆಗುತ್ತೆ. ಸ್ವಾಮಿಯನ್ನು ಆರಾಧಿಸಿ. ನಂಬಿಕೆ ಮುಖ್ಯ. ಯಾರಿಗೆ ಬರಲಿಕ್ಕಾಗಲ್ಲ ಸ್ವಾಮಿ ಅನ್ನುವಂಥದ್ದಿದ್ರೋ ಈ ವಿಡಿಯೋ ನೋಡಬೇಕಾದ್ರೇ ನೀವೇ ಖುದ್ದಾಗಿ ಸಂಜೆ ಕಾಲದಲ್ಲಿ 6 ಗಂಟೆ ಮೇಲ್ದಾಗಿ 3 ರೂಪಾಯಿ ಅಥವಾ 5 ರೂಪಾಯಿನ ಅರಿಶಿನ ಕುಂಕುಮ ಅಕ್ಷತೆಯುಕ್ತವಾಗಿ ಹರಕೆ ಕಟ್ಟೋದ್ರಿಂದ ಸ್ವಾಮಿಯವರು ಅನುಗ್ರಹ ಮಾಡ್ತಾರೆ.